ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. 40 ವರ್ಷ ದಾಟಿದ ಮಹಿಳೆಯರಿಗೆ ಈ ರೀತಿಯ ಶೃಂಗಾರ ಬಹಳ ಅಗತ್ಯ ಎಂದು ವೈದ್ಯರು ಸಹ ಹೇಳುತ್ತಾರೆ. ಪತಿಯೊಂದಿಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹಂಚಿಕೊಳ್ಳುವ ಮಹಿಳೆಯರು ಪ್ರಾಮಾಣಿಕವಾದ ಶೃಂಗಾರವನ್ನು ಬಯಸುತ್ತಾರೆ. 40ರ ಹರೆಯದಲ್ಲಿ ಮಹಿಳೆಯರು ಹೆಚ್ಚಾಗಿ ಗುಣಮಟ್ಟದ ಶೃಂಗಾರವನ್ನು ಇಷ್ಟಪಡುತ್ತಾರೆ. 40ರ ವಯಸ್ಸಿನಲ್ಲಿ ಮಹಿಳೆಯರ ದೇಹವು ಸುಸ್ತಾಗಿರುತ್ತದೆ. ಮಕ್ಕಳು, ಕುಟುಂಬದ ಜವಾಬ್ದಾರಿ, ಸಂಬಂಧಿಕರು, ಸ್ನೇಹಿತರು ಹೀಗೆ ಅನೇಕ ಕಾರಣಗಳಿಂದ ಅವರು ಬಳಲಿರುತ್ತಾರೆ. ಅಂತಹ ಸಮಯದಲ್ಲಿ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡು ಪ್ರೀತಿಯಿಂದ ಮಾತನಾಡಿ. ಈ ಸಮಯದಲ್ಲಿ ಪತಿಯ ಪ್ರೀತಿ ಬಹಳ ಅವಶ್ಯಕ. ಕೆಲವರು ಪುರುಷರು ಮಹಿಳೆಯರನ್ನು ಅರ್ಥಮಾಡಿಕೊಳ್ಳದೆ ಒರಟಾಗಿ ವರ್ತಿಸುತ್ತಾರೆ. ಮಹಿಳೆಯರ ಮೇಲೆ ಸ್ವಲ್ಪವೂ ಮೃದುತ್ವ ತೋರಿಸದೆ ಕಠೋರವಾಗಿ ನಡೆದುಕೊಳ್ಳುತ್ತಾರೆ. ಹೀಗೆ ಮಾಡಿದರೆ ಯಾವ ಮಹಿಳೆಯೂ ಪತಿಯ ಬಳಿ ಪ್ರೀತಿಯನ್ನು ನಿರೀಕ್ಷಿಸುವುದಿಲ್ಲ. ಪತ್ನಿಗೆ ಇಷ್ಟವಾಗುವ ರೀತಿಯಲ್ಲಿ ಮಲಗುವ ಕೋಣೆಯ ಸುಖವನ್ನು ನೀಡುವ ಪುರುಷನನ್ನು ಆಕೆ ದೇವರಂತೆ ಕಾಣುತ್ತಾಳೆ. 20ರ ಹರೆಯದಲ್ಲಿ ಮಹಿಳೆಯರು ದೈಹಿಕವಾಗಿ ಸದೃಢವಾಗಿರುವುದರಿಂದ ಎಂತಹ ಶೃಂಗಾರವನ್ನಾದರೂ ಅವರು ಸಹಿಸಿಕೊಳ್ಳುತ್ತಾರೆ ಮತ್ತು ಆನಂದಿಸುತ್ತಾರೆ. ಆದರೆ 40ರ ಹರೆಯದ ಮಹಿಳೆಗೆ ಅವಳ ಇಷ್ಟದಂತೆ ನಿಧಾನವಾಗಿ ಶೃಂಗಾರ ಮಾಡಿದರೆ ಮಾತ್ರ ಆಕೆ ತೃಪ್ತಿ ಹೊಂದುತ್ತಾಳೆ. ಅವಳಿಗೆ ಇಷ್ಟವಾದ ಭಂಗಿಯಲ್ಲಿ ಮಾತ್ರ ಶೃಂಗಾರ ಮಾಡಬೇಕು. ಇಲ್ಲದಿದ್ದರೆ ಅವರು ಅಸಮಾಧಾನಗೊಳ್ಳುತ್ತಾರೆ. ಆದರೆ ಕೆಲವರಿಗೆ 40ರ ವಯಸ್ಸಿನಲ್ಲೂ ಲೈಂಗಿಕ ಆಸೆಗಳು ಯೌವನದಲ್ಲಿ ಇದ್ದಂತೆಯೇ ಇರುತ್ತವೆ. ಅಂತಹವರಿಗೆ ನಿಧಾನವಾಗಿ ಮಾಡಿದರೆ ತೃಪ್ತಿಯಾಗುವುದಿಲ್ಲ. ಯೌವನದಲ್ಲಿ ಹೇಗಿದ್ದರೂ ಅಷ್ಟೇ ಉತ್ಸಾಹದ ಶೃಂಗಾರವನ್ನು ಅವರು ಬಯಸುತ್ತಾರೆ. ನಿಧಾನವಾಗಿ ಮತ್ತು ಮೃದುವಾಗಿ ಮಾಡಿದರೆ ಅವರು ಇಷ್ಟಪಡುವುದಿಲ್ಲ. ಇಂತಹ ಮಹಿಳೆಯರು ಉತ್ಸಾಹಭರಿತರಾದ ಪತಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇವರಲ್ಲಿ ಹುಟ್ಟಿನಿಂದಲೇ ಕಾಮಾಸಕ್ತಿ ಹೆಚ್ಚಿರುತ್ತದೆಯಂತೆ. ಹಾಗಾಗಿ 40ರಲ್ಲೂ ಇವರ ಸಾಮರ್ಥ್ಯ ಕಡಿಮೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಇಂತಹವರು ಪತಿಯಿಂದ ತೃಪ್ತಿ ಸಿಗದಿದ್ದಾಗ ಆಸೆಯನ್ನು ತಡೆಯಲಾಗದೆ ಪರಪುರುಷರೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಳ್ಳುವ ಅಪಾಯವಿರುತ್ತದೆ. ಪತಿ ಇರುವಾಗಲೇ ಪರಪುರುಷರೊಂದಿಗೆ ಸಂಬಂಧ ಬೆಳೆಸುವ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ. ಏನೇ ಆದರೂ, ಎಷ್ಟೇ ಆಸೆಗಳಿದ್ದರೂ ತನ್ನ ಪತಿಯೊಂದಿಗೆ ತೀರಿಸಿಕೊಳ್ಳಬೇಕು. ಪರಪುರುಷರೊಂದಿಗೆ ಸಂಬಂಧ ಬೆಳೆಸುವ ಬದಲು ನಿಮ್ಮ ಪತಿಯೊಂದಿಗೆ ನಿಮಗೆ ಇಷ್ಟವಾದ ರೀತಿಯಲ್ಲಿ ಸುಖವನ್ನು ಅನುಭವಿಸಲು ಪ್ರಯತ್ನಿಸಿ. ಯೌವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡಿದರೂ ಯಾರೂ ಅಷ್ಟಾಗಿ ಗಮನಿಸದಿರಬಹುದು. ಆದರೆ 40ರ ವಯಸ್ಸಿನಲ್ಲಿ ಹೀಗೆ ಮಾಡಿದರೆ ನಿಮ್ಮ ಮರ್ಯಾದೆ ಹೋಗುತ್ತದೆ. ಕುಟುಂಬದ ಜವಾಬ್ದಾರಿ ಹೊರುವ ಸಮಯದಲ್ಲಿ ಇಂತಹ ಬುದ್ಧಿ ಬೇಕಿತ್ತಾ ಎಂದು ಜನರು ಆಡಿಕೊಳ್ಳುತ್ತಾರೆ. ಆದ್ದರಿಂದ ಈ ವಯಸ್ಸಿನಲ್ಲಿ ಪತಿಯೊಂದಿಗೆ ಮಾತ್ರ ಆ ಸುಖವನ್ನು ಪಡೆಯಬೇಕು. ಆಗಲೇ ಆ ಮಹಿಳೆಗೆ ಎಲ್ಲರೂ ಗೌರವ ನೀಡುತ್ತಾರೆ. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.